ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸಮರವನ್ನ ಸಾರಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕದ ವಿರುದ್ಧ ಅಮೆರಿಕಾಗೆ ಮತ್ತೊಂದು ಹೊಡೆತವನ್ನ ಕೊಟ್ಟಿದ್ದಾರೆ ಅಥವಾ ಅಮೆರಿಕಾಗೆ ಒಂದು ರೀತಿ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಟ್ರಂಪ್ ಕರೆಯನ್ನ ಸ್ವೀಕರಿಸಲಿಲ್ವಂತೆ ಪ್ರಧಾನಿ ನರೇಂದ್ರ ಮೋದಿ. 4 ಬಾರಿ ಪ್ರಧಾನಿ ಮೋದಿಗೆ ಕರೆ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈ ಬಗ್ಗೆ ಜರ್ಮನ್ನ ಪತ್ರಿಕೆಯೊಂದು ವರದಿ ಮಾಡಿದೆ. ಭಾರತದ ಮೇಲೆ ಹೆಚ್ಚುವರಿ ತೆರಿಗೆಯನ್ನ ಹಾಕಿದ್ದಕ್ಕೆ ಈ ರೀತಿಯಾಗಿ ಖಂಡನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಪ್ರಧಾನಿ ಅನ್ನುವಂತ ಮಾಹಿತಿ. ಒಟ್ಟು 50% ತೆರಿಗೆಯನ್ನ ಹೇರುವಂತಹ ಕೆಲಸವನ್ನ ಅಮೆರಿಕ ಮಾಡಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಭಾರತದ ವಿರುದ್ಧ ಅಮೆರಿಕ ಸಾರಿರುವಂತಹ ತೆರಿಗೆ ಸಮರ ಅದಕ್ಕೆ ಕೌಂಟರ್ ಅನ್ನುವಂತೆ ಪ್ರಧಾನಿ ನರೇಂದ್ರ ಮೋದಿಯ ನಡೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವಿದೇಶಿ ಭಾರತದ ಮೇಲೆ ಇವತ್ತಿನಿಂದ ಹೆಚ್ಚುವರಿಯಾಗಿ 25% ತೆರಿಗೆಯನ್ನು ವಿಧಿಸಿರುವಂತಹ ಅಮೆರಿಕದ ನೀತಿಗೆ ಭಾರತ ನಿರಂತರವಾಗಿ ಖಂಡನೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಅಂದರೆ ಟೋಟಲ್ ಓವರ್ ಆಲ್ ಆಗಿ ಫಸ್ಟ್ 25% ಟ್ಯಾಕ್ಸ್ ಅನ್ನು ಹಾಕಿತ್ತು. ಅದಾದಮೇಲೆ ಎಡಿಷನಲ್ ಆಗಿ 25%. ಈ ಎಡಿಷನಲ್ ಟ್ಯಾಕ್ಸ್ ಇರುವ ಕಾರಣ ಏನು ಅಂತಂದ್ರೆ ರಷ್ಯಾ ಜೊತೆಗೆ ಭಾರತ ಮಾಡ್ತಾ ಇರುವಂತಹ ತೈಲ ಆಮದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಅಮೆರಿಕ ನಿರ್ಬಂಧ ಹೇರುವಂತಹ ಕೆಲಸವನ್ನ ಮಾಡ್ತು. ಆದರೆ ಅಮೆರಿಕದ ನೀತಿಗೆ ಭಾರತ ಯಾವುದೇ ಕಾರಣಕ್ಕೂ ಸಹಿತ ಒಪ್ಪಿರಲಿಲ್ಲ. ಆ ಕಾರಣಕ್ಕಾಗಿ ಇವತ್ತಿನಿಂದ 25% ಹೆಚ್ಚಿನ ತೆರಿಗೆಯನ್ನು ವಿಧಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಕಳೆದ ಒಂದು 15 ದಿವಸಗಳಿಂದ ನಿರಂತರವಾಗಿ ಅಮೆರಿಕ ಮತ್ತು ಭಾರತದ ನಡುವೆ ಈ ವಿಚಾರದಲ್ಲಿ ಬಹಿರಂಗವಾಗಿ ಹೇಳಿಕೆಗಳು ನಡೀತಾ ಇದ್ವು. ಅದರ ಮಧ್ಯದಲ್ಲೂ ಸಹಿತ ಸ್ವತಃ ಯುಎಸ್ನ ಅಧ್ಯಕ್ಷ ಆಗಿರತಕ್ಕಂತಹ ಟ್ರಂಪ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆಯನ್ನ ಮಾಡುವ ಮೂಲಕವಾಗಿ ಈ ಒಂದು ವಿಚಾರವನ್ನ ಸಂಭಾಷಣೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನ ಜರ್ಮನ್ ಪತ್ರಿಕೆ ಏನಂತಂದ್ರೆ ತನ್ನ ಮುಖವಾಣಿಯಲ್ಲಿ ಬರ್ಕೊಂಡಿದೆ. ಅದರಲ್ಲಿ ಹೇಳಿರುವಂತಹ ಪ್ರಕಾರ ಭಾರತದ ಪ್ರಧಾನಿಗೆ ಸತತವಾಗಿ 4 ಬಾರಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕರೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಈ ಟಾರಿಫ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಅದರ ಜೊತೆಗೆ ಭಾರತದ ನಡೆಯ ವಿಚಾರವಾಗಿ ಚರ್ಚೆಯನ್ನು ಮಾಡೋದಕ್ಕೆ. ಆದರೆ ಪ್ರಧಾನಿಯವರು ಯಾವುದೇ ಕಾರಣಕ್ಕೂ ಸಹಿತ ಕರೆಯನ್ನು ಸ್ವೀಕಾರ ಮಾಡಿಲ್ಲ ಅನ್ನುವಂತಹ ವಿಚಾರ. ನೀವು ಕಳೆದ ಒಂದು ವಾರದಿಂದನೂ ಸಹಿತ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟ್ಗಳನ್ನ ಬಹಿರಂಗವಾಗಿ ಹೇಳಿಕೆಗಳನ್ನ ನೋಡ್ತಾ ಹೋದ್ರೆ ಇಲ್ಲಿ ಭಾರತದ ನಡೆ ದಿಟ್ಟವಾಗಿ ಅಮೆರಿಕಗೆ ಕೊಟ್ಟಿರ್ತಕ್ಕಂತಹ ಉತ್ತರ ಅನ್ನೋ ರೀತಿಯಲ್ಲಿ ಅಂತಂದ್ರೆ ಕಾಣಿಸಿಕ್ತಾ ಹೋಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಹೇಳಿರುವಂತದ್ದು ಏನಂದ್ರೆ ಗುಜರಾತ್ನಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ಸಹಿತ ಭಾರತದ ಮಧ್ಯಮ ವರ್ಗ ಆಗಿರ್ಬೋದು ಅದ್ರ ಜೊತೆಗೆ ಕೃಷಿಗೆ ಇರುವಂತಹ ವಲಯ ಏನಿದೆ ಆ ಭಾಗದ ಜನರಿಗೆ ಅನ್ಯಾಯವಾಗುವುದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ನನಗೆ ವೈಯಕ್ತಿಕವಾಗಿಯೂ ಸಹಿತ ಇದರಿಂದ ತೊಂದರೆ ಆಗಬಹುದು ಅನ್ನುವಂತಹ ಸಂದೇಶವನ್ನ ಸಹಿತ ಬಿಹಾರದ ಏನಂದ್ರೆ ಚುನಾವಣಾ ರ್ಯಾಲಿಯ ಸಂದರ್ಭದಲ್ಲೂ ಸಹಿತ ಪ್ರಧಾನಿ ಅವರು ಮಾಡ್ತಾರೆ. ಅಂದ್ರೆ ಇಲ್ಲಿ ತೆರೆಮರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಟ್ಯಾರಿಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಹಿರಂಗವಾಗಿ ಒಂದು ಅಂತಾರಾಷ್ಟ್ರೀಯ ಪತ್ರಿಕೆ ವರದಿ ಮಾಡಿರುವಂತದ್ದು ದೊಡ್ಡ ಮಟ್ಟಿಗೆ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.